exercise 9.3 third question in figure 9.24 ಇಲ್ಲಿ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ನಾನೀಗ ದೊಡ್ಡದಾಗಿ ಬರ್ಕೊಂಡಿದ್ದೀನಿ ಇಲ್ಲಿ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ಆಂಗಲ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 100 ಡಿಗ್ರಿ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ನಾವು ಗಿವನ್ ಬರ್ಕೊಂಡ್ ಮಾಡೋಣ. ಗಿವನ್ ಏನ್ ಕೊಟ್ಟಿದ್ದಾರೆ, ಗಿವನ್ ಬಂದ್ಬಿಟ್ಟು ಆಂಗಲ್ ಪಿ ಕ್ಯೂ ಆರ್ ಬಂದ್ಬಿಟ್ಟು 100 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ವೇರ್ ಪಿ ಕ್ಯೂ ಅಂಡ್ ಆರ್ ಆರ್ ಪಾಯಿಂಟ್ಸ್ ಆನ್ ಎ ಸರ್ಕಲ್ ವಿತ್ ಸೆಂಟರ್ ಓ, ಸೆಂಟರ್ ಬಂದು ಓ ಕೊಟ್ಟಿದ್ದಾರೆ. ಪಿ ಕ್ಯೂ ಆರ್ ಬಂದ್ಬಿಟ್ಟು ಸರ್ಕಲ್ ಪಾಯಿಂಟ್, ಸರ್ಕಲ್ ಮೇಲೆ ಇದೆ ಅಂದ್ರೆ ಸರ್ಕಲ್ ಎಡ್ಜ್ ಮೇಲೆ ಇದೆ ಅಂತ ಕೊಟ್ಟಿದ್ದಾರೆ. ಫೈಂಡ್ ಆಂಗಲ್ ಓ ಪಿ ಆರ್. ಈಗ ಫೈಂಡ್ ಏನ್ ಮಾಡ್ಬೇಕು, ಆಂಗಲ್ ಓ ಪಿ ಆರ್ ಫೈಂಡ್ ಔಟ್ ಮಾಡ್ಬೇಕು. ಈಗ ನೀವು ನೋಡಿದ್ರೆ ಈ ಟ್ರಯಾಂಗಲ್ ಅಲ್ಲಿ ಓ ಪಿ ಆರ್ ಅಂದ್ರೆ ಈ ಆಂಗಲ್ ಫೈಂಡ್ ಔಟ್ ಮಾಡ್ಬೇಕು ನಾನು. ಓಕೆ, ಸೊ ಓ ಪಿ ಆರ್ ಈ ಆಂಗಲ್ ಫೈಂಡ್ ಔಟ್ ಮಾಡ್ಬೇಕು. ಈಗ ಇದು ಕನ್ಸ್ಟ್ರಕ್ಷನ್ ಮಾಡ್ಬೇಕು ನಾವು. ಕನ್ಸ್ಟ್ರಕ್ಷನ್ ಏನ್ ಮಾಡ್ಬೇಕಂತ ನೋಡ್ರಿ. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಕನ್ಸ್ಟ್ರಕ್ಷನ್ ಕನ್ಸಿಡರ್ ಎ ಪಾಯಿಂಟ್ ಎಸ್ ಆನ್ ದ ಸರ್ಕಲ್ and join PS and RS. ಓಕೆ, ಸೊ ನಾನೇನ್ ಮಾಡಿದೀನಿ, ಒಂದ್ ಪಾಯಿಂಟ್ ಎಸ್ ಅಂತ ಹೋಗ್ಬೇಕು ಸರ್ಕಲ್ ಮೇಲೆ. ಸೊ ನಾನೇನ್ ಮಾಡ್ತೀನಿ, ಆ ಎಸ್ ಪಾಯಿಂಟ್ ನ ಇಲ್ಲಿ ತಗೊಂತೀನಿ. ಆಮೇಲೆ ಏನ್ ಮಾಡ್ಬೇಕು, ಪಿ ಎಸ್ ನ ಜಾಯಿನ್ ಮಾಡ್ಬೇಕು, ಅದೇ ರೀತಿ ಆರ್ ಎಸ್ ನ ಕೂಡ ಜಾಯಿನ್ ಮಾಡ್ಬೇಕು. ಓಕೆನಾ, ಸೊ ಈಗ ಜಾಯಿನ್ ಮಾಡಿದೆ. ಓಕೆ, ಈಗ ನೀವು ನೋಡಿದ್ರೆ ಇದು ಯಾವ ತರ ಇದೆ ನೋಡ್ರಿ, ಸರ್ಕಲ್ ಒಳಗಡೆ ಕ್ವಾಡ್ರಿಲ್ಯಾಟರಲ್ ಇದೆನಾ, ಪಿ ಕ್ಯೂ ಆರ್ ಎಸ್ ಬಂದ್ಬಿಟ್ಟು ಏನ್ ಕ್ವಾಡ್ರಿಲ್ಯಾಟರಲ್ ಇದೆ ತಾನೆ. ಸೊ ಏನ್ ಬರೀಬಹುದು, ಪ್ರೂಫ್ ಅಲ್ಲಿ ಹಿಯರ್ ಪಿ ಕ್ಯೂ ಆರ್ ಎಸ್ ಈಸ್ ಅ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಬರೀಬಹುದು. ಪಿ ಕ್ಯೂ ಆರ್ ಎಸ್ ಈಸ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್. ಓಕೆ, ಈಗ ನೋಡ್ರಿ ಇದ್ರಲ್ಲಿ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಸರ್ಕಲ್ ಒಳಗಡೆ ಕ್ವಾಡ್ರಿಲ್ಯಾಟರಲ್ ಇತ್ತು ಅಂತ ಅನ್ಕೋಣ. ಓಕೆ, ಸರ್ಕಲ್ ಒಳಗಡೆ ಕ್ವಾಡ್ರಿಲ್ಯಾಟರಲ್ ಇದ್ರೆ ಅದನ್ನ ನಾವ್ ಏನಂತ ಕೇಳ್ತೀವಿ, ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತೀವಿ. ಕ್ವಾಡ್ರಿಲ್ಯಾಟರಲ್ ಅಂದ್ರೆ 4 ಸೈಡೆಡ್ ಫಿಗರ್. ಸರ್ಕಲ್ ಒಳಗೆ 4 ಸೈಡೆಡ್ ಫಿಗರ್ ಇದ್ರೆ ಅದನ್ನ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತೀವಿ. ಆಮೇಲೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಪ್ರಾಪರ್ಟಿ ಏನಂದ್ರೆ, ಅಪೋಸಿಟ್ ಆಂಗಲ್ ಆಡ್ ಮಾಡಿದ್ರೆ 180 ಡಿಗ್ರಿ ಇರುತ್ತೆ. ಇಲ್ಲಿ ನೋಡಿದ್ರೆ ಆಂಗಲ್ ಡಿ ಪ್ಲಸ್ ಆಂಗಲ್ ಬಿ ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. ಆಮೇಲೆ ಅದೇ ರೀತಿ ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಬಂದ್ಬಿಟ್ಟು ಅದು 180 ಡಿಗ್ರಿ ಇರುತ್ತೆ. ಓಕೆ, ಸೊ ಅಪೋಸಿಟ್ ಆಂಗಲ್ ಆಡ್ ಮಾಡಿದ್ರೆ 180 ಡಿಗ್ರಿ ಇರುತ್ತೆ. ಅದು ಪ್ರಾಪರ್ಟಿ, ಅದು ಗೊತ್ತಿರಬೇಕು. ಸೊ ನಾವೇನ್ ಮಾಡೋಣ, ಇವಾಗ ಪ್ರಾಪರ್ಟಿನ ಯೂಸ್ ಮಾಡಿ. ಓಕೆನಾ, ಸೊ ಇಲ್ಲಿ ಏನ್ ಬರಿಬಹುದು, ಈಗ ನೋಡಿ ಇದು 100 ಇದೆ. ಸೊ ಆಂಗಲ್ ಪಿ ಕ್ಯೂ ಆರ್, ಈಗ ನೋಡ್ರಿ ಪಿ ಕ್ಯೂ ಆರ್ ಮತ್ತೆ ಪಿ ಎಸ್ ಆರ್ ಇವರಿಬ್ಬರು ಸೇರಿದ್ರೆ, ಓಕೆ ಗ್ರೀನ್ ಇಂದ ಬರ್ತೀನಿ ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ. ನೋಡ್ರಿ ಈ ಗ್ರೀನ್ ಕಲರ್ ಆಂಗಲ್, ಈ ಆಂಗಲ್ ಅಪೋಸಿಟ್ ಆಂಗಲ್ ತಾನೆ, ಇವರಿಬ್ಬರು ಸೇರಿದ್ರೆ ಎಷ್ಟಿರ್ಬೇಕು, 180 ಡಿಗ್ರಿ ಇರ್ಬೇಕು. ಅದನ್ನ ಬರೀತೀವಿ. ಆಂಗಲ್ ಪಿ ಕ್ಯೂ ಆರ್ ಪ್ಲಸ್ ಆಂಗಲ್ ಪಿ ಎಸ್ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರೀಬಹುದು. ಓಕೆ, ಸೊ ಇಲ್ಲಿ ರೀಸನ್ ಏನ್ ಬರ್ತೀನಿ ನಾನು, ಸಮ್ ಆಫ್ opposite interior angles of a cyclic quadrilateral is 180 ಡಿಗ್ರಿ ಅಂತ ಬರೀತೀವಿ. ಓಕೆನಾ, ಈಗ ನೀವು ನೋಡಿದ್ರೆ ಪಿ ಕ್ಯೂ ಆರ್ ವ್ಯಾಲ್ಯೂ ಎಷ್ಟಿದೆ ನೋಡ್ರಿ, ಪಿ ಕ್ಯೂ ಆರ್ ವ್ಯಾಲ್ಯೂ ಬಂದ್ಬಿಟ್ಟು 100 ಡಿಗ್ರಿ ಇದೆ. ಸೊ ಇಲ್ಲಿ 100 ಅಂತ ಬರೀತೀನಿ. ಪ್ಲಸ್ ಆಂಗಲ್ ಪಿ ಎಸ್ ಆರ್ ಇಸ್ ಈಕ್ವಲ್ ಟು 180. ಈ ಪ್ಲಸ್ 100 ಹಾಕೊಂಡು ಹೋದ್ರೆ ಮೈನಸ್ 100. ಈ 180 ಅಲ್ಲಿ 100 ಹೋದ್ರೆ ಎಷ್ಟಾಗುತ್ತೆ, 80 ಆಗುತ್ತೆ. ಸೊ ಪಿ ಎಸ್ ಆರ್ ವ್ಯಾಲ್ಯೂ ಎಷ್ಟು, 80 ಡಿಗ್ರಿ. ಇದನ್ನ ಇಕ್ವೇಶನ್ 1 ಅಂತ ಅನ್ಕೊಂತೀನಿ. ಇಲ್ಲಿ ಬರ್ಕೊಂಡಿರ್ತೀನಿ ಏನು, ಪಿ ಎಸ್ ಆರ್ ಇಸ್ ಈಕ್ವಲ್ ಟು ಎಷ್ಟು, 80 ಡಿಗ್ರಿ. ಇದು ಎಲ್ಲಿಂದ ಬಂತು, ಇಕ್ವೇಶನ್ 1 ಇಂದ ಬಂತು. ಓಕೆನಾ, ಸೊ ಈಗೇನ್ ಮಾಡೋಣ, ಇದಿಷ್ಟನ್ನ ಅರೇಂಜ್ ಮಾಡ್ಬಿಡ್ತೀನಿ ಇವಾಗ.
ಓಕೆನಾ. ಈಗ ನಿಮಗೆ ಇದ್ರ ವ್ಯಾಲ್ಯೂ ಗೊತ್ತಾಯ್ತು, ಇದ್ರ ವ್ಯಾಲ್ಯೂ ಎಷ್ಟು 80 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆನಾ. ಸೊ ಈಗ ನೋಡ್ರಿ, ನಿಮ್ಗೆ ಇನ್ನೊಂದು ಪ್ರಾಪರ್ಟಿ ಗೊತ್ತಿರ್ಬೇಕು. ಅದು ಏನು ಅಂತಂದ್ರೆ, ಈಗ ಒಂದು ಸರ್ಕಲ್ ಅಲ್ಲಿ ನಾನೇನಾದ್ರೂ ಒಂದು ಮೈನರ್ ಆರ್ಕ್ ತಗೊಂಡೆ ಅನ್ಕೋಣ, ಚಿಕ್ಕ ಆರ್ಕ್. ಸರ್ಕಲ್ ಅಲ್ಲಿ ಒಂದು ಪಾರ್ಟ್ ನ ನಾವು ಆರ್ಕ್ ಅಂತ ಕರಿತೀವಿ. ಆ ಆರ್ಕ್ ನ ನಾವು ಎಲ್ಲಾದ್ರೂ ಒಂದು ಪಾಯಿಂಟ್ ತಗೊಂಡೆ ಅನ್ಕೋಣ ಸರ್ಕಲ್ ಮೇಲೆ, ಇದನ್ನ ಜಾಯಿನ್ ಮಾಡಿದೆ ಅನ್ಕೋಣ. ಆಮೇಲೆ ಅದೇ ಆರ್ಕ್ ನ ನಾನು ಸೆಂಟರ್ ಜಾಯಿನ್ ಮಾಡಿದೆ ಅನ್ಕೋಣ. ಅವಾಗ ಈ ಆಂಗಲ್ ಎಷ್ಟಿರುತ್ತೋ ಈ ಸೆಂಟರ್ ಆಗಿರೋ ಆಂಗಲ್ ಡಬಲ್ ಇರುತ್ತೆ. 10 ಇದ್ರೆ ಇದು 20 ಇರುತ್ತೆ. ಇಲ್ಲಿ ಆಂಗಲ್ 50 ಡಿಗ್ರಿ ಇದ್ರೆ ಇಲ್ಲಿ 100 ಡಿಗ್ರಿ ಇರುತ್ತೆ. ಇದು ಬಂದ್ಬಿಟ್ಟು ಪ್ರಾಪರ್ಟಿ. ಅದನ್ನ ಇವಾಗ ಇಲ್ಲಿ ಅಪ್ಲೈ ಮಾಡೋಣ. ಸೊ ಇದನ್ನ ಎರೇಸ್ ಮಾಡ್ತೀನಿ. ಈಗ ನೋಡೋಣ ಪ್ರಾಪರ್ಟಿ. ನೀವು ನೋಡಿದ್ರೆ ಓಕೆ, ಈಗ ನಾನು ಈ ಆರ್ಕ್ ನ ಈ ಗ್ರೀನ್ ಕಲರ್ ಇಂದ ಬರೀತಿದ್ದೀನಲ್ಲ, ಅದನ್ನ ಆರ್ಕ್ ಅನ್ಕೊಳ್ರಿ. ಪಿ ಕ್ಯೂ ಆರ್ಕ್ ಅನ್ಕೊಂಡ್ರೆ, ಇದು ಆರ್ಕ್ ಅನ್ಕೊಂಡ್ರೆ ನೀವೇ ನೋಡ್ರಿ, ಇದು ಬಂದ್ಬಿಟ್ಟು ಸರ್ಕಲ್ ಮೇಲೆ ಯಾವ್ದೋ ಒಂದು ಪಾಯಿಂಟ್ ಹತ್ರ ಟಚ್ ಆಗ್ತಾ ಇದೆ. ಓಕೆ, ಅದೇ ರೀತಿ ಆ ಆರ್ಕು ಓಕೆ ಪಿ ಕ್ಯೂ ಆರ್ ಅನ್ನ ಆರ್ಕು ಸೆಂಟರ್ ಹತ್ರ ಕೂಡ ಟಚ್ ಆಗ್ತಾ ಇದೆ. ಹೌದಾ. ಸೊ ಇವಾಗ ಇಲ್ಲಿ ಎಷ್ಟಿರುತ್ತೋ ಇದಕ್ಕಿಂತ ಡಬಲ್ ಇಲ್ಲಿರುತ್ತೆ. ಸೊ ಅದನ್ನ ಹೆಂಗ್ ಬರಿಬೇಕು ನಾವು ಇವಾಗ? ಆಂಗಲ್ ಪಿ ಓ ಆರ್ ಇಸ್ ಡಬಲ್. ಇಲ್ಲಿ ಪಿ ಓ ಆರ್ ಡಬಲ್ ಇರುತ್ತೆ. ಯಾರು ಡಬಲ್? ಈ 80 ಇದೆಲ್ಲ ಅದ್ರ ಡಬಲ್ ಅಂದ್ರೆ ನಥಿಂಗ್ ಆಂಗಲ್ ಪಿ ಎಕ್ಸ್ ಆರ್ ಡಬಲ್ ಇರುತ್ತೆ. ಓಕೆನಾ, ಆಯ್ತಾ ಇದು? ಸೊ ಇವಾಗ ಏನ್ ಬರ್ತೀವಿ, ರೀಸನ್ ಇಲ್ಲಿ ಏನ್ ಬರಿಬೇಕಂತಂದ್ರೆ ಆಂಗಲ್ ಸಬ್ಟೆಂಡೆಡ್ by an arc at the center is double the angle subtended by an arc at any point on the circle. Okay, ಇದು ಬಂದ್ಬಿಟ್ಟು ಪ್ರಾಪರ್ಟಿ. ಓಕೆನಾ. ಸೊ ಈ ಈಕ್ವೇಶನ್ ಬರ್ದ್ವಿ. ಈಗ ಅದನ್ನ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ಪಿ ಓ ಆರ್ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಆಸ್ ಇಟ್ ಈಸ್ ಬರ್ತೀನಿ. ಪಿ ಓ ಆರ್ ಇಸ್ ಈಕ್ವಲ್ ಟು 2 ಇಂಟು ಈಗ ಪಿ ಎಸ್ ಆರ್ ವ್ಯಾಲ್ಯೂ ಎಷ್ಟು? ಇಲ್ಲಿ ನೋಡ್ರಿ, ಪಿ ಎಸ್ ಆರ್ ವ್ಯಾಲ್ಯೂ ಎಷ್ಟು? 80. ಸೊ ಪಿ ಎಸ್ ಆರ್ ವ್ಯಾಲ್ಯೂ 80 ಅಂತ ಬರೀತೀನಿ. ಸೊ ಪಿ ಓ ಆರ್ ವ್ಯಾಲ್ಯೂ ಎಷ್ಟಾಯ್ತು? ಪಿ ಓ ಆರ್ ಇಸ್ ಈಕ್ವಲ್ ಟು 160 ಡಿಗ್ರಿ ಆಯ್ತು. ಓಕೆ, ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ. ಸೊ ಇಲ್ಲಿ ಬರೀತೀನಿ ಆಂಗಲ್ ಪಿ ಓ ಆರ್ ಬಂದ್ಬಿಟ್ಟು ಎಷ್ಟು? 160 ಡಿಗ್ರಿ. ಓಕೆ, ಇದು ಎಲ್ಲಿಂದ? ಈಕ್ವೇಶನ್ 2 ಇಂದ. ಓಕೆ, ಸೊ ಮತ್ತೆ ಏನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಸೊ ಇವಾಗ ನೋಡ್ರಿ, ಇದು ಎಷ್ಟಂತ ಗೊತ್ತಾಯ್ತು? ಇದು ಪಿ ಓ ಆರ್ ಬಂದ್ಬಿಟ್ಟು ಎಷ್ಟು? 160 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಸೊ ನಾನೇನ್ ಮಾಡ್ಬಿಡ್ತೀನಿ, ಈಗ ಈ ಟ್ರಯಾಂಗಲ್ ಒಂದೇ ಇಲ್ಲಿ ಸಪರೇಟ್ ಆಗಿ ಬರ್ದ್ಬಿಡ್ತೀನಿ. ಯಾವ್ದದು? ಪಿ ಓ ಆರ್. ಪಿ ಆರ್ ಇದು ಪಿ ಆರ್ ವ್ಯಾಲ್ಯೂ ಎಷ್ಟು? 160 ಡಿಗ್ರಿ ಅಂತ ಗೊತ್ತಾಯ್ತು. ಹೌದಾ. ಈಗ ನೋಡ್ರಿ, ಓ ಪಿ ಬಂದ್ಬಿಟ್ಟು ಏನು? ರೇಡಿಯಸ್. ಓ ಆರ್ ಕೂಡ ರೇಡಿಯಸ್. ಸೊ ಇವ್ರಿಬ್ರು ಅಂತಾನೆ ಪಿ ಎಷ್ಟಿರುತ್ತೋ ಓ ಆರ್ ಕೂಡ ಅಷ್ಟೇ ಇರುತ್ತೆ. ಯಾಕೆ? ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್. ಓಕೆ, ಸೊ ಇವರಿಬ್ರು ಈಕ್ವಲ್. ಈಗ ನೀವೇ ನೋಡ್ರಿ, ನಿಮಗೆ ಪ್ರಾಪರ್ಟಿ ಏನ್ ಗೊತ್ತಿರ್ಬೇಕಂದ್ರೆ, ಟ್ರಯಾಂಗಲ್ ಅಲ್ಲಿ 2 ಸೈಡ್ ಈಕ್ವಲ್ ಇದಾವ ಅಂತಂದ್ರೆ ಅದ್ರ ಅಪೋಸಿಟ್ ಇರೋ ಆಂಗಲ್ ಏನಿರ್ತವೆ ಅವು ಕೂಡ ಈಕ್ವಲ್ ಇರ್ತವೆ. 2 ಸೈಡ್ ಈಕ್ವಲ್ ಇದ್ರೆ ಅದ್ರ ಅಪೋಸಿಟ್ ಇರೋ ಆಂಗಲ್ ಕೂಡ ಈಕ್ವಲ್ ಇರುತ್ತೆ. ಸೊ ಏನ್ ಬರಿಬಹುದು? ಸೊ ಇವರಿಬ್ಬರು ಕೂಡ ಈಕ್ವಲ್ ಅಂತ ಬರಿಬಹುದು. ಇಲ್ಲಿ ಬರ್ದ್ಬಿಡ್ತೀನಿ ಅದನ್ನ. ಓಕೆ, ಒಂದೇನ್ ಬರಿಬೇಕು? ಓ ಪಿ ಇಸ್ ಈಕ್ವಲ್ ಟು ಓ ಆರ್. ರೀಸನ್ ಏನು? ರೇಡಿಯೈ ಆಫ್ ದ ಸೇಮ್ ಸರ್ಕಲ್. ಒಂದು. ಇನ್ನೊಂದು ಏನ್ ಬರಿಬಹುದು ನಾನು? ಆಂಗಲ್ ನೋಡ್ರಿ, ಈ ಆಂಗಲ್ ಓ ಪಿ ಆರ್ ಇಸ್ ಈಕ್ವಲ್ ಟು ಆಂಗಲ್ ಓ ಆರ್ ಪಿ. ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಕೂಡ ಇರುತ್ತೆ. ಓ ಆರ್ ಪಿ. ಓಕೆ, ರೀಸನ್ ಏನ್ ಬರೀತೀವಿ ನೋಡ್ರಿ ಇಲ್ಲಿ. ರೀಸನ್ ಬಂದ್ಬಿಟ್ಟು
angles opposite to equal sides are equal. ಓಕೆನಾ, ಇದನ್ನ ಈಕ್ವೇಶನ್ 3 ಅಂತ ಕರೆಯೋದು. ಓಕೆನಾ, ಈಗ ನೀವು ನೋಡಿದ್ರೆ ಇದು ಟ್ರಯಾಂಗಲ್ ತಾನೆ, ಈ ಟ್ರಯಾಂಗಲ್ ಅಲ್ಲಿ 3 ಆಂಗಲ್ ಸೇರಿ ಎಷ್ಟಿರ್ಬೇಕು, 180 ಡಿಗ್ರಿ. ಸೊ ಇನ್ ಟ್ರಯಾಂಗಲ್ ಒ ಪಿ ಆರ್, ಸೊ ಏನ್ ಬರಿಬಹುದು, ಆಂಗಲ್ ಪಿ ಒ ಆರ್ ಪ್ಲಸ್ ಆಂಗಲ್ ಒ ಪಿ ಆರ್ ಪ್ಲಸ್ ಆಂಗಲ್ ಒ ಆರ್ ಪಿ. ಸೊ ಪಿ ಒ ಆರ್, ಒ ಪಿ ಆರ್ ಪ್ಲಸ್ ಒ ಆರ್ ಪಿ, ಇವ್ರು 3 ಆಂಗಲ್ ಸೇರಿ ಎಷ್ಟಿರ್ಬೇಕು, 180 ಡಿಗ್ರಿ ಇರ್ಬೇಕು. ಓಕೆ, ಯಾಕೆ ಟ್ರಯಾಂಗಲ್ ಅಲ್ಲಿ ಎಲ್ಲ ಸೇರಿದ್ರೆ, ಎಲ್ಲ ಆಂಗಲ್ ಸೇರಿದ್ರೆ 180 ಡಿಗ್ರಿ. ಬರ್ತದೆ ಸಮ್ ಆಫ್ ಆಲ್ ಇಂಟೀರಿಯರ್ ಆಂಗಲ್ಸ್ ಇನ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಈಗ ನೋಡ್ರಿ, ಪಿ ಆರ್ ಇದ್ದಲ್ಲಿ ಎಷ್ಟು ಬರೀಬಹುದು, 160 ಡಿಗ್ರಿ. ಯಾಕಂದ್ರೆ ಪಿ ಆರ್ ವ್ಯಾಲ್ಯೂ ಎಷ್ಟು, 160 ಡಿಗ್ರಿ ಪ್ಲಸ್ ಒ ಪಿ ಆರ್ ಆಸ್ ಇಟ್ ಈಸ್ ಬರೀತೀನಿ. ಈಗ ನೋಡ್ರಿ, ಈಕ್ವೇಶನ್ 3 ಇಂದ ಒ ಆರ್ ಪಿ ಇದ್ದಲ್ಲಿ ಏನ್ ಬರಿಬಹುದು, ನಾನು ಒ ಪಿ ಆರ್ ಅಂತ ಬರಿಬಹುದು. ಒ ಪಿ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ ನೋಡ್ರಿ, ಈಗ 160 ಪ್ಲಸ್ ಒ ಪಿ ಆರ್ ಪ್ಲಸ್ ಒ ಪಿ ಆರ್ ಏನಾಯ್ತು, 2 ಒ ಪಿ ಆರ್ ಆಯ್ತು, ಇಸ್ ಈಕ್ವಲ್ ಟು 180. ಈ ಪ್ಲಸ್ 160 ಆ ಕಡೆ ಹೋದ್ರೆ ಏನಾಗುತ್ತೆ, 2 ಆಂಗಲ್ ಒ ಪಿ ಆರ್ ಇಸ್ ಈಕ್ವಲ್ ಟು 180 ಮೈನಸ್ 160 ಆಯ್ತು. ಓಕೆ, ಆಮೇಲೆ ಆಂಗಲ್ ಒ ಪಿ ಆರ್ ಇಸ್ ಈಕ್ವಲ್ ಟು 180 ಅಲ್ಲಿ 160 ಹೋದ್ರೆ 20, ಇದು ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2, ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 10 ಜಾ. ಸೊ ಒ ಪಿ ಆರ್ ವ್ಯಾಲ್ಯೂ ಎಷ್ಟಾಯ್ತು, 10 ಡಿಗ್ರಿ ಆಯ್ತು. ಸೊ ಆನ್ಸರ್ ಆಂಗಲ್ ಒ ಪಿ ಆರ್ ಇಸ್ ಈಕ್ವಲ್ ಟು 10 ಡಿಗ್ರಿ. ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರ್. ಯಾಕಂದ್ರೆ ನಾವು ಒ ಪಿ ಆರ್ ಫೈಂಡ್ ಔಟ್ ಮಾಡ್ಬೇಕಾಗಿತ್ತು, ಅದನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ. ಓಕೆನಾ, ಈಗ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು 1 to 1 ಮೆಸೇಜ್ ಮಾಡ್ಬಿಟ್ಟು ಆ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಲೈಕ್ ನೀವು ಸ್ಕೋಡ್ರ ಅಪ್ಡೇಟು ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.